ಬೆಳಗಿನ ವಂದನೆಗಳೊಂದಿಗೆ ಪ್ರೀತಿಯ ನನ್ನ ಆತ್ಮೀಯ ದೇವಜನರೇ, ಈ ದಿನ ಬೆಳಗಿನ ಪ್ರತಿಯೊಬ್ಬರಿಗೂ ದೇವರ ನಾಮದಲ್ಲಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಪ್ರತಿಯೊಬ್ಬರಿಗೂ ದೇವರು ಆಶೀರ್ವದಿಸಲಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ನಾನು ಈ ದಿನ ಆಯ್ದುಕೊಂಡಂಥ ಭಾಗ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ನಾವು ಕ್ರಿಸ್ಮಸ್ಸನ್ನು ಆಚರಣೆಯ ಸಡಗರದಲ್ಲಿದ್ದೇವೆ. ಪ್ರತಿಯೊಬ್ಬರೂ ಕ್ರಿಸ್ಮಸ್ ಆಚರಣೆಯ ಸಡಗರದಲ್ಲಿದ್ದಾರೆ. ಪ್ರೀತಿಯ ದೇವಜನರೇ, ಅನ್ಯರಿಗೂ ಪ್ರತಿಯೊಬ್ಬರಿಗೂ ನಾವು ಪ್ರೀತಿಯ ಬೀಜವನ್ನು ಬಿತ್ತೋಣ. ನಾವು ಅನೇಕರೊಂದಿಗೆ ಇಂದು ಮಾತು ಬಿಟ್ಟಿರಬಹುದು. ಅಂಥವರಿಗೆ ನಾವು ಮೊದಲು ಹೋಗಿ ಮಾತಾಡಿಸೋಣ, ಸಿಹಿಯನ್ನು ಅವರೊಂದಿಗೆ ಹಂಚಿಕೊಳ್ಳೋಣ. ಏಕೆಂದರೆ ದೇವರು ಎಂದಿಗೂ ಕೋಪಪಟ್ಟವನಲ್ಲ, ಎಂದಿಗೂ ದ್ವೇಷವನ್ನು ಕಟ್ಟಿಕೊಂಡ ದೇವರಲ್ಲ. ನಮ್ಮ ದೇವರು ಪ್ರೀತಿ ಸ್ವರೂಪನು, ದಯಾಮಯನು, ಕರುಣಾಸಾಗರನು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿ, ಬಹುಮುಖ್ಯವಾಗಿ ನಾವು ಕ್ರಿಸ್ಮಸ್ ಆಚರಣೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾದಂಥ ವಿಷಯ ಪ್ರೀತಿ ಆಗಿದೆ. ಪ್ರೀತಿ ಈ ಲೋಕಕ್ಕೆ ಬೆಳಕು ಬಂದಾಗ ಪ್ರೀತಿ ದೇವರು ನಮಗೆ ಕೊಟ್ಟಿದ್ದಾರೆ. ಆ ಬೆಳಕು ಈ ಭೂಲೋಕಕ್ಕೆ ಕ್ರಿಸ್ಮಸ್ ಮುಖಾಂತರ ಬಂದಾಗ ಕತ್ತಲೆ ಮಾಯವಾಗಿದೆ. ಅದಕ್ಕಾಗಿ ನಾವು ಪ್ರೀತಿಯನ್ನು ಪ್ರತಿಯೊಬ್ಬರಲ್ಲಿಯೂ ಹಂಚಿಕೊಳ್ಳೋಣ. ಆಮೇನ್. ಪ್ರತಿದಿನ ದೇವರ ವಾಕ್ಯವನ್ನು ನೋಡುವ ಎಲ್ಲ ಸಹೋದರ ಸಹೋದರಿಯರೇ, ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿ ಇದ್ದರೆ ಕೆಳಗೆ ಕಾಣುವಂಥ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಬಹುದು ಅಥವಾ ಕರೆ ಮಾಡಿ ಸಹ ತಿಳಿಸಬಹುದು. ನಿಮಗಾಗಿ ಪ್ರಾರ್ಥಿಸಲಾಗುವುದು. ದೇವರ ವಾಕ್ಯಕ್ಕಾಗಿ ನಮಗಾಗಿಯೂ ಪ್ರಾರ್ಥಿಸಿ, ನಿಮಗಾಗಿಯೂ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್.